ಹಾಯ್ ನಮಸ್ಕಾರ ವೀಕ್ಷಕರೇ. ಇವತ್ತು ತೆಂಗಿನಕಾಯಿ ಸುಳಿವ ಅಂತ. ಆಕ್ಚುಲಿ ಇವಾಗ ತೆಂಗಿನಕಾಯಿಗೆಲ್ಲ ತುಂಬಾ ರೇಟ್ ಆಗಿದೆ. ಹಾಗೆ ಮನೆಯಲ್ಲಿ ಒಂದ್ ಎರಡು ಮೂರು ತೆಂಗಿನ ಮರ ಇದ್ರೆ ಒಳ್ಳೇದು. ನಮ್ಮಲ್ಲಿ ಒಂದ್ ಎರಡು ಮರ ಇತ್ತು ಹಳೇದು, ಬಟ್ ತುಂಬಾ ಪ್ರಾಬ್ಲಮ್ ಅದಕ್ಕೆ. ಯಾಕೆಂದ್ರೆ ಇವಾಗ ಎಲ್ಲ ಕೀಟನಾಶಕ ಸಿಂಪಡಣೆ ಮಾಡಿಲ್ಲ ಅಂದ್ರೆ ಯಾವುದೇ ತೆಂಗಿನ ಮರಗಳು ಇರುವುದಿಲ್ಲ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿಲ್ಲ. ಆಕ್ಚುಲಿ ಇವತ್ತು ಮಾಡ್ಬೇಕು ಅಂತಿದ್ದೀನಿ. ಹಾಗೆ ಒಂದು 4 ತೆಂಗಿನಕಾಯಿ ಸಿಕ್ತು. ಮತ್ತೆ ತೆಂಗಿನಕಾಯಿ ಬಿಟ್ಟಿಲ್ಲ ಅಂದ್ರೆ ಇದನ್ನ ಪ್ರಾಣಿಗಳೆಲ್ಲ ತಿಂದು ಬಿಡ್ತದೆ. ಯಾವ ಪ್ರಾಣಿ ತಿಂತಾನೆ ಅಂತ ಅನ್ಕೊಂಡಿದೀರಾ? ಇದನ್ನು ಮುಳ್ಳು ಹಂದಿ ಅಂತ ನೀವು ಕೇಳಿರ್ಬಹುದು. ಅದೆಲ್ಲ ತಿಂದ್ಬಿಡ್ತದೆ. ನೋಡಿ, ಇವಾಗ ನಮಗಿಷ್ಟು ಕಷ್ಟ ಈ ತೆಂಗಿನಕಾಯಿ ಬಿಡ್ಸಕ್ಕೆ, ಬಟ್ ಆ ಮುಳ್ಳು ಹಂದಿ ಅಂತ ಹೇಳುವ ಪ್ರಾಣಿಗೆ ತುಂಬಾ ಈಸಿ ಇದೆ. ತೆಂಗಿನಕಾಯಿ ಏನ್ ಬಿಡ್ಸೋದಿಲ್ಲ. ಹಾಗೆ ನೋಡಿ ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ ಮಾಡ್ತೀನಿ. ಮತ್ತೆ ಈಗ ತೆಂಗಿನಕಾಯಿ ಉಂಟಲ್ಲ, ತೆಂಗಿನಕಾಯಿ ತುಂಬಾ ಒಳ್ಳೇದು. ಇದು ಪೂಜೆಗೆ ಕೂಡ ತುಂಬಾ ಇಂಪಾರ್ಟೆಂಟ್, ಆರೋಗ್ಯಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇದರಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಕೂಡ ಇದೆ. ನಮ್ಮ ದೇಹಕ್ಕೆ ಎಷ್ಟು ಕೊಬ್ಬು ಬೇಕು ತೆಂಗಿನಕಾಯಿಲೆಲ್ಲ ಇದೆ. ಈ ತೆಂಗಿನಕಾಯಲ್ಲಿ ತುಂಬಾ ತಿನಿಸುಗಳು ಮಾಡ್ಬೋದು. ಹಾಗೆ ತೆಂಗಿನಕಾಯಿ ಅಂತ ಹೇಳುವಾಗ ನನಗೆ ನೆನಪಾಗಿದೆ ಅನ್ಸುತ್ತೆ, ನಾವು ಸ್ಕೂಲಿಗೆಲ್ಲ ಹೋಗ್ತಿರುವಾಗ ಕೊಬ್ಬರಿ ಮಿಠಾಯಿ, ಅದು ಯಾವ ಟೇಸ್ಟ್ ಇರ್ತಿತ್ತು ಗೊತ್ತಾ. ಬಟ್ ಇವಾಗ ಕೊಬ್ಬರಿ ಮಿಠಾಯಿ ಎಲ್ಲ ಕಡಿಮೆ ಆದ್ರೂ ಕೂಡ ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್ ಆಗಿದೆ ತೆಂಗಿನಕಾಯಿ. ಇವಾಗೆಲ್ಲ ಈ ತೆಂಗಿನಕಾಯಿಗೆ ಹೆಂಗಿದ್ರು ಒಂದು 60-70 ರೂಪಾಯಿ ಇಷ್ಟು ತೆಂಗಿನಕಾಯಿ ಇರ್ಬೋದು. ನಾನು ಕೂಡ ಸಂತೆಯಿಂದ ತೆಂಗಿನಕಾಯಿ ತಕ್ಕೋ ಬರ್ತೀನಿ. ಆದ್ರೂ ಕೂಡ ಒಂದೆರಡು ತೆಂಗಿನಕಾಯಿ ಸಿಗುವಾಗ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಮತ್ತೆ ತೆಂಗಿನಕಾಯಲ್ಲಿ ತುಂಬಾ ತಿಂಡಿ ಎಲ್ಲ ಮಾಡ್ಬೋದು. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಟಾಪಿ ಎಲ್ಲ ಮಾಡ್ಬೋದು. ಬಟ್ ಇವಾಗ ತೆಂಗಿನಕಾಯಿ ತುಂಬಾ ಕಡಿಮೆ. ಆದ್ರೆ ಇವಾಗ ವಿಷಯ ಅಂತ ಗೊತ್ತಾ, ಇವಾಗಿನ ಟೈಮ್ ನಲ್ಲಿ ಆಲ್ಮೋಸ್ಟ್ ಏನಾಗ್ತಿದೆ ಅಂದ್ರೆ ಎಲ್ಲ ಬೇಕರಿ ಐಟಮ್ಗಳು ಮತ್ತೆ ಹೊರಗಿನಿಂದ ತಿಂತಿದ್ದಾರೆ. ಏನಕ್ಕಂದ್ರೆ ಟೈಮ್ ಇಲ್ಲ. ಇವಾಗ ಎಲ್ಲರೂ ಬ್ಯುಸಿ ಆಗ್ತಿದ್ದಾರೆ. ಇನ್ನು ಹಳ್ಳಿಯಲ್ಲಿ ಸ್ವಲ್ಪ ಹಳ್ಳಿಯ ಬೆಳೆಸಿದ ಐಟಮ್ಗಳಲ್ಲಿ ತಿಂತಾರೆ. ಬಟ್ ಟೌನ್ ಅಲ್ಲಿ ಆದ್ರೆ ಹಾಗೆ ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಅಂಗಡಿಯಿಂದ ತೆಗೆದು ತಿನ್ಬೇಕಾಗ್ತದೆ. ಆದ್ರೂ ಎಷ್ಟೇ ಅಂಗಡಿಯಿಂದ ತೆಗೆದು ತಿಂದ್ರು ನಾವು ಸ್ವಂತ ನಮ್ಮ ಕೈ ರುಚಿ ಬೇರೆ ತರ ಇರ್ತದಲ್ಲ. ಏನಕ್ಕೀಗ ಹೊರಗಡೆನೆ ಇರೋರಿಗೆ ಟೌನಲ್ಲಿ ಏನಕ್ಕೆ ತಿಂತಿದ್ದಾರೆ ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮಾರ್ನಿಂಗ್ ಡ್ಯೂಟಿ ಇರ್ತದೆ. ಆ ಡ್ಯೂಟಿಗೆ ಸರಿಯಾದ ಟೈಮಿಗೆ ಹೋಗ್ಬೇಕು. ನೈಟ್ ತುಂಬಾ ಪ್ರೆಷರ್ ವರ್ಕ್ಗಳು ಇರ್ತದೆ. ಆ ವರ್ಕ್ ಎಲ್ಲ ಮುಗಿಸಿ ಆಗುವಾಗ ಲೇಟ್ ಆಗೋಯ್ತದೆ. ಅವರಿಗೆ ಬೆಳಿಗ್ಗೆ ಏನ್ ಮಾಡಕ್ಕಾಗಲ್ಲ, ಬೇಕರಿ ಐಟಮ್ಗಳು ಮತ್ತೆ ನೂಡಲ್ಸ್ ಅದ್ರಲ್ಲಿ ತುಂಬಾ ಕೆಮಿಕಲ್. ಬಟ್ ನಮ್ಮ ಮನೆಯಲ್ಲಿ ಹಳ್ಳಿಯ ವಾತಾವರಣ ಉಂಟಲ್ಲ, ಅದರಷ್ಟು ಬೆಸ್ಟ್ ಯಾವುದಿಲ್ಲ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ, ನಿಮ್ಮ ಪ್ರೀತಿಯ ಲೋಕಪ್ರಿಯ.